Okay, now let us look back on the previous class. The poem When We Two Parted is about the great sorrow experienced by a lover. The poem is highly autobiographical. It is about secret affair with Lady Frances. The lady was publicly scandalized. Her name spoken in public was a knell to him. The speaker's silent suffering is unspeakable. For this class, we have some learning objectives and learning outcomes. By keeping these objectives and outcomes, we should understand the entire class. ಹಾಗಾದರೆ ಈ ತರಗತಿಯಲ್ಲಿ ನಾವು ಯಾವ ಒಂದು ಉದ್ದೇಶಗಳನ್ನು ಇಟ್ಕೊಂಡು ಕಲಿಬೇಕು ಅಂತಕ್ಕಂಥದ್ದು. Which are the learning objectives? To enable the students to study a poem with a different ideological approaches. ಭಿನ್ನ ಭಿನ್ನ ಸಿದ್ಧಾಂತದ ಹಿನ್ನೆಲೆ ಇರ್ತಕ್ಕಂತಹ ನಿಲುವುಗಳನ್ನು ವಿದ್ಯಾರ್ಥಿ ಈ ಪದ್ಯದ ಮೂಲಕ ಇಂತಹ ಪದ್ಯಗಳನ್ನು ಓದುವುದರ ಮೂಲಕ ಕಲಿತಾ ಹೋಗ್ತಾನೆ. ಅಂಡ್ ದೆನ್ ವಾಟ್ ಈಸ್ ದ ಲರ್ನಿಂಗ್ ಔಟ್ಕಮ್? ಲರ್ನಿಂಗ್ ಔಟ್ಕಮ್ ಈಸ್ ಸ್ಟೂಡೆಂಟ್ಸ್, that is students will understand different levels of meaning in a poem. ಪ್ರತಿ ಪದ್ಯವೂ ಕೂಡ ನಾನಾ ಅರ್ಥಗಳನ್ನು ಹೊಂದಿರುತ್ತೆ. ಆ ವಿಭಿನ್ನ ಅರ್ಥಗಳನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ ಇಂತಹ ಪದ್ಯಗಳನ್ನು ಓದುವುದರ ಮೂಲಕ ವಿದ್ಯಾರ್ಥಿಗಳಾದ ನೀವು ತಿಳ್ಕೊಳ್ತೀರಿ. Now, let us discuss the annotations. ನಿಮಗೆಲ್ಲ ಗೊತ್ತಿದೆ, ಈಗಾಗಲೇ ನೀವು ಹಿಂದಿನ ತರಗತಿಗಳಲ್ಲಿ ಆನೋಟೇಷನ್ಸ್ ಅಂದರೆ ಸಂದರ್ಭ ಸಹಿತ ವಿವರಿಸಿ ಅಂತಕ್ಕಂಥದ್ದನ್ನು ನೀವೀಗಾಗಲೇ ಕಲಿತ್ಕೊಂಡಿದ್ದೀರಿ. Now, let us move to the first annotation. Pale grew thy cheek and colder thy kiss. Pale grew thy cheek and colder thy kiss. See, ನೀವು ಈ ಆನೋಟೇಷನ್ಸ್ಗಳನ್ನು ಎಕ್ಸಾಮ್ ದೃಷ್ಟಿಯಿಂದ ಕಲಿಬೇಕಾಗುತ್ತೆ. ಹಾಗಾಗಿ ಎಕ್ಸಾಮಲ್ಲಿ ಈ ತರಹದ ಆನೋಟೇಷನ್ಸ್ಗಳನ್ನು ಕೊಟ್ಟಾಗ ಹೇಗೆ ಬರೀಬೇಕು, ಹೇಗೆ ಆರಂಭಿಸಬೇಕು? The above lines are selected from the poem When We Two Parted, written by Lord Byron or George Gordon Byron. ನೀವು ಹೇಗಾರು ಬರೀರಿ, ಆದರೆ ಪದ್ಯದ ಹೆಸರು ಮತ್ತು ಕವಿಯ ಹೆಸರನ್ನ ಸ್ಪಷ್ಟವಾಗಿ ನೀವು ಸಿಂಗಲ್ ಇನ್ವರ್ಟೆಡ್ ಕಾಮದಲ್ಲಿ ನಮೂದಿಸಬೇಕು. ಆ ಮೂಲಕ ನೀವು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ತೆಗೆದುಕೊಳ್ಬಹುದು. ಹಾಗಾದ್ರೆ ಈ ಮಾತನ್ನ ಕವಿ ಯಾಕೆ ಹೇಳ್ತಾನೆ? ಪೇಲ್ ಗ್ರೀವ್ ದೈ ಚೀಕ್ ಅಂಡ್ ಕೋಲ್ಡರ್ ದೈ ಕಿಸ್. ಇದು ಯಾವ ಸಂದರ್ಭದಲ್ಲಿ ಅಂದ್ರೆ ಪ್ರೀತಮೆ ಬೇರ್ಪಡುವಂತಹ ಸಂದರ್ಭದಲ್ಲಿ, ಸೆಪರೇಷನ್ ಆಗುವಂತಹ ಸಂದರ್ಭದಲ್ಲಿ ಆಕೆ ನೀಡುವಂತಹ ಒಂದು ಮುತ್ತು, ಕಿಸ್ ಹೇಗಿತ್ತು ಅಂತಂದ್ರೆ ತುಂಬಾ ಕೋಲ್ಡ್ ಆಗಿತ್ತು, ಕೋಲ್ಡ್ ಅಲ್ಲ ಕೋಲ್ಡರ್ ಆಗಿತ್ತು ಅಂತ ಹೇಳ್ತಾನೆ. ಅದನ್ನ ನಾವು ಚರ್ಚೆ ಮಾಡ್ತಾ ಹೋಗೋಣ. ಹಿಯರ್ ಹಿಸ್ ಚಾಯ್ಸ್ ಆಫ್ ವರ್ಡ್ಸ್ ಥ್ರೂ ಔಟ್ ಆರ್ ಇವೋಕೇಟಿವ್ ಆಫ್ ಸ್ಯಾಡ್ನೆಸ್. ಇಲ್ಲಿ ನೋಡ್ತಾ ಹೋಗ್ತೀವಿ, ಹಿಸ್ ಚಾಯ್ಸ್ ಆಫ್ ವರ್ಡ್ಸ್ ಥ್ರೂ ಔಟ್ ಆರ್ ಇವೋಕೇಟಿವ್ ಆಫ್ ಸ್ಯಾಡ್ನೆಸ್ ಅಂದ್ರೆ ಆ ದುಃಖವನ್ನ ವ್ಯಕ್ತಪಡಿಸ್ತಾ ಇದೆ, ಅತ್ಯಂತ ನೋವನ್ನ ದುಃಖವನ್ನ ವ್ಯಕ್ತಪಡಿಸ್ತಾ ಇದೆ. ಪಾರ್ಟಿಂಗ್ ಆಫ್ ಟು ಲೆಫ್ಟ್ ದ ನೆರೇಟರ್ ಹಾಫ್ ಬ್ರೋಕನ್ ಹಾರ್ಟೆಡ್ ಅಂದ್ರೆ ಇಲ್ಲಿ ಇಬ್ಬರು ಏನು ಬೇರೆ ಬೇರೆ ಆಗ್ತಾರೆ, ಪ್ರಿಯಕರ ಮತ್ತು ಪ್ರಿಯತಮೆ. ಅದರ ಮೂಲಕ ಆ ಪ್ರಿಯಕರನ ಹೃದಯ ಅಲ್ಲಿ ಒಡೆದು ಹೋಗುತ್ತೆ, ಹಾಫ್ ಬ್ರೋಕನ್ ಅಂತ ಹೇಳ್ತಾರೆ. ವೆನ್ ದ ಟೂ ಕಿಸ್ಡ್ ದ ಕಿಸ್ ವಾಸ್ ಕೋಲ್ಡ್ ಡಿವೈಡ್ ಆಫ್ ಇಮೋಷನ್ ಅಂದ್ರೆ ಇಲ್ಲಿ ಡಿವೈಡ್ ಆಫ್ ಇಮೋಷನ್ ಅಂದ್ರೆ ಯಾವುದೇ ಒಂದು ಪ್ರೀತಿಯ ಭಾವನೆ ಇಲ್ಲದೆ ಇದ್ದಾಗ ಕೊಡುವಂತಹ ಮುತ್ತು ಅದು ಒಂದು ಬೆಚ್ಚನೆಯ ಮುತ್ತು ಆಗಿರೋದಿಲ್ಲ, ಅದು ತಣ್ಣನೆಯ ಮುತ್ತು ಅಂದ್ರೆ ಅದರಲ್ಲಿ ಯಾವುದೇ ಭಾವನೆ ತುಂಬಿರೋದಿಲ್ಲ ಅನ್ನೋದನ್ನ ಹೇಳುತ್ತೆ. ದ ಮೊಮೆಂಟ್ ದ ವಾರ್ಮ್ತ್ ಲೆಫ್ಟ್ ದ ರಿಲೇಶನ್ಶಿಪ್ ದ ಸೆಪರೇಷನ್ ಅಂಡ್ ಸಾರೋ ಹ್ಯಾಡ್ ಬೀನ್ ಫೋರ್ಟೋಲ್ಡ್. ಇಲ್ಲಿ ಸಂಬಂಧಗಳು ಬೇರೆ ಬೇರೆ ಆಗುವಂತಹ ಒಂದು ಸನ್ನಿವೇಶವನ್ನು ನಾವು ಇದರಲ್ಲಿ ನೋಡ್ತಾ ಹೋಗ್ತೀವಿ. Now let us move to the
Second annotation, thy woes are all broken and light is thy fame. Thy woes ಅಂದ್ರೆ ಆಕೆ ಮಾಡಿರ್ತಕ್ಕಂತಹ ಒಂದು ಪ್ರಮಾಣ ಅಥವಾ ಆಣೆ. Thy woes are all broken. ಆಕೆ ಏನು ಭಾಷೆಯನ್ನು ಕೊಟ್ಟಿದ್ಲೋ, ಏನು ಪ್ರಮಾಣವನ್ನು ಮಾಡಿದ್ಲೋ, ಆ ಪ್ರಮಾಣ ಏನಾಗಿದೆ, ಬ್ರೋಕನ್ ಆಗಿದೆ. ಅಂಡ್ ಲೈಟ್ ಈಸ್ ದೈ ಫೇಮ್. ಆಕೆಯ ಫೇಮ್ ಅಂದ್ರೆ ಆಕೆ ಒಂದು ಹೆಸರು, ಕೀರ್ತಿ, ಖ್ಯಾತಿ. ಲೈಟ್ ಈಸ್ ದೈ ಫೇಮ್. ಓಕೆ, ಹಾಗಾದ್ರೆ ಈ ಆನೋಟೇಷನ್ಸ್ ಅನ್ನ ಹೇಗೆ ಬರೀಬೇಕು? ಅದೇ ಮತ್ತೆ ನಾನು ಹಿಂದಿನ ಆನೋಟೇಷನ್ಸ್ ಅಲ್ಲಿ ಹೇಳಿದ ಹಾಗೆ, ದ ಅಬೋವ್ ಲೈನ್ಸ್ ಆರ್ ಸೆಲೆಕ್ಟೆಡ್ ಫ್ರಮ್ ದ ಪೊಯಮ್ ವೆನ್ ವಿ ಟೂ ಪಾರ್ಟೆಡ್, ರಿಟನ್ ಬೈ Lord Byron. Okay. Woes refer to the promises a typical couple make each other. ಈಗ ಇಬ್ಬರು ಪರಸ್ಪರ ಪ್ರೀತಿಸ್ತಕ್ಕಂತಹ ಪ್ರೇಮಿಗಳು ಅವರು ಮಾಡುವಂತಹ ಓಸ್, ಆ ಭಾಷೆ ಏನಿದೆ ಅಥವಾ ಪ್ರಮಾಣ ಏನಿದೆ ಅವನ್ನ ಇಲ್ಲಿ ಹೇಳ್ತಾ ಹೋಗುತ್ತೆ. ಎ ಸ್ಯಾಡನಿಂಗ್ ರಿಯಲೈಸೇಷನ್ ದಟ್ ಎ ಮ್ಯಾರೇಜ್ ಹ್ಯಾಸ್ ಎಂಡೆಡ್. ಇಲ್ಲಿ ಅವರು ಮದುವೆ ಆಗಬೇಕು ಅಂತಿದ್ದಂಥವ್ರು ಈಗ ಅವರ ಒಂದು ಸಂಬಂಧ ಏನಾಗಿದೆ, ಇಲ್ಲಿ ಬ್ರೋಕಪ್ ಆಗಿದೆ, ಅವರ ಸಂಬಂಧ ಮುರಿದು ಬಿದ್ದಿದೆ. ಸಮ್ ಕೈಂಡ್ ಆಫ್ ಇನ್ಫಿಡಿಲಿಟಿ ಮೇ ಹ್ಯಾವ್ ಬೀನ್ ದ ಫೈನಲ್ ಬ್ರೇಕ್ ಇನ್ ದ ರಿಲೇಶನ್ಶಿಪ್. ಸೊ ಇಲ್ಲಿ ಆ ಸಂಬಂಧಗಳನ್ನ ಮುರಿದುಕೊಂಡಿರೋದು ನಾವು ನೋಡ್ತಾ ಹೋಗ್ತೀವಿ. ಬ್ರೇಕಿಂಗ್ ಎ ಮ್ಯಾರಿಟಲ್ ವೋ ರೆಫರ್ಸ್ ಟು ಎ ಸ್ಕ್ಯಾಂಡಲ್ ದಟ್ ಇನ್ವಾಲ್ವ್ಡ್ an affair. ಆಕೆ ಇನ್ನೊಬ್ಬರ ಜೊತೆ ಏನೋ ಅಫೇರ್ ಅನ್ನ ಇಟ್ಕೊಂಡಿದ್ಲು, ಅಲ್ಲಿಗೆ ಅವರ ಒಂದು ಮದುವೆ ಆಗಬೇಕು ಅಂತಕ್ಕಂತಹ ಒಂದು ಸಂಬಂಧ ಮುರಿದು ಹೋಗುತ್ತೆ. ಸೊ ದಿಸ್ ಈಸ್ ಅಬೌಟ್ ಸೆಕೆಂಡ್ annotation. Now let us move to the next annotation. Third one, they name thee before me, a knell to mine ear. ಅಂದ್ರೆ ಆಕೆಯ ಹೆಸರನ್ನ ಇಬ್ರು ಈಗ ಪರಸ್ಪರ ಬೇರೆ ಬೇರೆ ಆಗಿದ್ದಾರೆ. ಬೇರೆ ಬೇರೆ ಆದಂತಹ ಸಂದರ್ಭದಲ್ಲಿ ಎಂದಾರು ಒಂದಿನ ಪಬ್ಲಿಕ್ ಅಲ್ಲಿ ಆಕೆಯ ಹೆಸರನ್ನ ಹೇಳಿದಾಗ ಈ ನಮ್ಮ ಪ್ರಿಯಕರನ ಒಂದು ಮನಸ್ಸಿಗೆ, ಪ್ರಿಯಕರನ ಕಿವಿಗಳಿಗೆ ಆಕೆಯ ಹೆಸರು ಬಿದ್ದಾಗ ಹೇಗನ್ಸುತ್ತೆ? ಎ ನೆಲ್, ಈಗಾಗಲೇ ಮುಂಚೆ ನಾವು ಚರ್ಚೆ ಮಾಡಿದೀವಿ ಹಿಂದಿನ ತರಗತಿಯಲ್ಲಿ. ನೆಲ್ ಅಂದ್ರೆ ಸಾವಿನ ಗಂಟೆ ಅಂತ ನಾವು ಹೇಳ್ತೀವಿ. ಓಕೆ, ಈ ತರ ಆನೋಟೇಷನ್ ಕೊಟ್ಟಾಗ, ಸೊ ಅದೇ ತರಹ ಇಂದಿನ ನಾವು ಆನೋಟೇಷನ್ ಚರ್ಚೆ ಮಾಡಿದ ರೀತಿಯಲ್ಲೇ ದ ಅಬೋವ್ ಲೈನ್ಸ್ ಆರ್ ಸೆಲೆಕ್ಟೆಡ್ ಫ್ರಮ್ ದ ಪೊಯಮ್ ವೆನ್ ವಿ ಟೂ ಪಾರ್ಟೆಡ್, ರಿಟನ್ ಬೈ ಲಾರ್ಡ್ ಬೈರನ್. ಓಕೆ, ಹಾಗಾದ್ರೆ ಈ ನೆಲ್ ಅಂತಕ್ಕಂಥದ್ದು ಏನು, ಯಾಕೆ ಈ ಪದವನ್ನ ಉದ್ದೇಶಪೂರ್ವಕವಾಗಿ ನಮ್ಮ ಕವಿ ಹೇಳ್ತಾ ಹೋಗ್ತಾನೆ? ರೆಫರೆನ್ಸಿಂಗ್ ದ ಸಾಲಮ್ ಟೋಲ್ ಆಫ್ ಎ ಫ್ಯೂನರಲ್ ಬೆಲ್. ಈ ಸಾವಿನ ಗಂಟೆ ಅಂತ ಹೇಳ್ತಾರೆ, ಸಾವಿನ ಗಂಟೆಯನ್ನ ಹೇಳ್ತಾ ಹೋಗುತ್ತೆ. The narrator still shudders to hear the name of his lover. ಅಂದ್ರೆ ಆ ಪ್ರಿಯತಮೆಯ ಬೇರೆ ಬೇರೆ ಆದ್ಮೇಲೆ ಸಾರ್ವಜನಿಕವಾಗಿ ಆಕೆಯ ಹೆಸರನ್ನ ಹೇಳಿದಂತಹ ಸಂದರ್ಭದಲ್ಲಿ ನಮ್ಮ ಕವಿಗೆ ಅಥವಾ ನಮ್ಮ ಪ್ರಿಯಕರನಿಗೆ ಆಕೆಯ ಹೆಸರನ್ನ ಕೇಳಿಸ್ಕೊಂಡ್ರೆ ಸಾಕು ಮೈ ನಡುಕೋ ಬರುತ್ತೆ, ಶಡರ್ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಭಯ ಆಗುತ್ತೆ, ಅಂದ್ರೆ ಸಾವೇ ಹತ್ರ ಬಂತು ಅನ್ನೋ ಒಂದು ಭಯ ಆತನಿಗೆ ಆಗುತ್ತೆ. He realizes that his pain is going to last for a very long time. ಅಂದ್ರೆ ಇದರ ಮೂಲಕ ಅದರ ಅರ್ಥ ಏನು ಅಂದ್ರೆ ಆ ಒಂದು ನೋವು ಅಲ್ಲಿಗೆ ನಿಲ್ಲೋದಿಲ್ಲ, ಅದು ತುಂಬಾ ದೀರ್ಘ ಕಾಲದವರೆಗೆ ಆ ನೋವು ಅಂತಕ್ಕಂಥದ್ದು ಅದು ಮುಂದುವರಿಯುತ್ತೆ. Such pain is inexplicably deep. ಅದು ಅವರ್ಣನೀಯ, ಅಸದಳ ಅಂತಾರಲ್ಲ, ವರ್ಣಿಸೋಕೆ ಸಾಧ್ಯವಿಲ್ಲ, ಅಷ್ಟು ಒಂದು ಆಳವಾದ ನೋವನ್ನ ಆ ಒಂದು ಸಪರೇಷನ್ ಆತನಿಗೆ ಕೊಡ್ತಾ ಹೋಗುತ್ತೆ. ಮತ್ತೆ ಆಕೆಯ ಹೆಸರು ಅಷ್ಟು ನೋವನ್ನ ಆ ಪ್ರಿಯಕರನಿಗೆ ಕೊಡ್ತಾ ಹೋಗುತ್ತೆ. ಸೊ ದಿಸ್ ಈಸ್ ಅಬೌಟ್ ದ ಥರ್ಡ್ annotation. Now let us move for the next annotation. The fourth one, long, long shall I row thee too deeply to tell. ಬೇರೆ ಬೇರೆ ಆದಂತಹ ಸಂದರ್ಭದಲ್ಲಿ ಪ್ರಿಯಕರ ಅಲ್ಲಿಗೆ ನಿಲ್ಲಿಸೋದಿಲ್ಲ, ನಿರಂತರವಾಗಿ ತನ್ನ ಆ ನೋವನ್ನ ಒಳಗೆ ಅನುಭವಿಸ್ತಾ ಹೋಗ್ತಾನೆ, ಸೈಲೆಂಟ್ ಆಗಿ ಅನುಭವಿಸ್ತಾ ಹೋಗ್ತಾನೆ, ಕಣ್ಣೀರನ್ನ ಸುರಿಸ್ತಾ ಹೋಗ್ತಾನೆ.
The above lines are selected from the poem When We Two Parted written by ಲಾರ್ಡ್ ಬೈರಾನ್. ನಿಮ್ಗೆ ಗೊತ್ತಿರೋ ಹಾಗೆ ಪದ್ಯದ ಹೆಸರು ಮತ್ತೆ ಕವಿ ಹೆಸರನ್ನ ಸ್ಪಷ್ಟವಾಗಿ ನೀವು ನಮೂದಿಸಬೇಕು. ಅದರ ಮೂಲಕ ಪರೀಕ್ಷೆಯಲ್ಲಿ ನಿಮಗೆ ಉತ್ತಮ ಅಂಕಗಳು ಬರುತ್ತೆ. Despite the scandal and the evident betrayal, the narrator still shudders to hear the name of his lover. ಅದು ನಮ್ಗೆ ಗೊತ್ತಿದೆ. ಆಕೆಯ ಹೆಸರನ್ನ ಸಾರ್ವಜನಿಕವಾಗಿ ಯಾರು ಆಕೆಯ ಬಗ್ಗೆ ಮಾತಾಡೋದನ್ನ ಈತ ಕೇಳಿಸಿಕೊಂಡಾಗ ಆ ಪ್ರಿಯಕರನಿಗೆ ಮೈ ನಡುಕೋ ಬರುತ್ತೆ, ಸಾವಿನ ಗಂಟೆ ಅಂತ ಅನಿಸುತ್ತೆ. ದ ಪೇನ್ ಈಸ್ ಗೋಯಿಂಗ್ ಟು ಲಾಸ್ಟ್ ಫಾರ್ ಎ ವೆರಿ ಲಾಂಗ್ ಟೈಮ್. ಅದು ನಮ್ಗೆ ಗೊತ್ತಿದೆ. ಆ ನೋವು ಅಂತಕ್ಕಂಥದ್ದು ತುಂಬಾ ದೀರ್ಘಕಾಲದವರೆಗೆ ಮುಂದುವರಿಯುತ್ತೆ. ದೇ ವೋಂಟ್ ಬಿ ಏಬಲ್ ಟು ಟಾಕ್ ಅಬೌಟ್ ಇಟ್ ನಾರ್ ವಿಲ್ ದೇ ಬಿ ಏಬಲ್ ಟು ಮೂವ್ ಆನ್. ಇಬ್ಬರು ಪರಸ್ಪರ ಯಾವುದೇ ಒಂದು ಕಮ್ಯುನಿಕೇಶನ್ ಅನ್ನ, ಒಂದು ಸಂವಹನವನ್ನ ಇಟ್ಕೊಂಡಿರೋದಿಲ್ಲ. ಹಾಗಾಗಿ ಈ ನೋವು ನಿರಂತರವಾಗಿ ಮುಂದುವರಿಯುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಹೋಗ್ತಾನೆ ಪ್ರಿಯಕರನಾದವನು. ಸೊ ನಾವು ದಿಸ್ ಇಸ್ ಅಬೌಟ್ fourth annotation. Now let us move for the next annotation. In secret we met, in silence I grieve. ಏನು ನಮ್ಮ ಕವಿ ಹೇಳ್ತಾ ಇರ್ತಕ್ಕಂಥದ್ದು, ಇನ್ ಸೀಕ್ರೆಟ್ ವಿ ಮೆಟ್ ಅಂದ್ರೆ ಅವರಿಬ್ಬರು ಪ್ರೀತಿಸ್ತಕ್ಕಂಥದ್ದು ಸಮಾಜದಲ್ಲಿ ಸಾರ್ವಜನಿಕವಾಗಿ ಯಾರಿಗೂ ಸಹ ಗೊತ್ತಿರೋದಿಲ್ಲ. ಹಾಗಾಗಿ ಅದು ಬಹಳ ರಹಸ್ಯವಾಗಿ ಗುಪ್ತವಾಗಿ ಅವರಿಬ್ರು ಭೇಟಿ ಆಗ್ತಿದ್ರು, ಪ್ರೀತಿಸ್ತಾ ಇದ್ರು. ಈಗ ಇಬ್ರು ಬೇರೆ ಬೇರೆ ಆಗಿದ್ದಾರೆ. ಹಾಗಾಗಿ ಆ ಕವಿ ಒಬ್ಬನೇ ಆ ನೋವನ್ನ ಅನುಭವಿಸಬೇಕು. ಏಕೆಂದ್ರೆ ಯಾರ ಹತ್ರನೂ ಇದುವರೆಗೂ ಹೇಳ್ಕೊಂಡಿಲ್ಲ, ಈಗ ಹೇಳ್ಕೊಳ್ಳಕ್ಕೆ ಆಗೋದಿಲ್ಲ ಆ ನೋವು. ಹಾಗಾಗಿ ಇನ್ ಸೈಲೆನ್ಸ್ ಐ ಗ್ರೀವ್ ಅಂತ ಹೇಳ್ತಾನೆ. ಗ್ರೀವ್ ಈಗ ತುಂಬಾ ಮೌನದಲ್ಲಿ ಒಬ್ಬನೇ ಆ ನೋವನ್ನ he should grieve. ಅದೇ ರೀತಿಯಲ್ಲಿ above lines are selected from the poem When We Two Parted written by ಲಾರ್ಡ್ ಬೈರಾನ್. ಲಾರ್ಡ್ ಬೈರಾನ್ ಬರೆದಿರ್ತಕ್ಕಂಥ ಈ ಪದ್ಯದ ಹೆಸರನ್ನ ಸ್ಪಷ್ಟವಾಗಿ ನೀವು ಬರೀಬೇಕು. ರಿಪೀಟ್ ದ ಥೀಮ್ ಆಫ್ ಸೈಲೆನ್ಸ್ ಅಂಡ್ ಟಿಯರ್ಸ್. ಈ ಒಂದು ಅನೋಟೇಷನ್ ಮತ್ತೆ ನಮಗೆ ಈ ಸೈಲೆನ್ಸ್ ಮತ್ತೆ ಟಿಯರ್ಸ್ ಅಂತಕ್ಕಂತಹ ಈ ಪದ್ಯದ ಥೀಮ್ ಆಗಿರ್ತಕ್ಕಂಥ ಈ ಸೈಲೆನ್ಸ್ ಮತ್ತು ಟಿಯರ್ಸ್ ಅನ್ನ ಈ ಸಾಲಲ್ಲೂ ಕೂಡ ನಾವು ನೋಡ್ತಾ ಹೋಗ್ತೀವಿ. ಲವರ್ಸ್ ಮೆಟ್ ಇನ್ ಸೀಕ್ರೆಟ್ ಅಂಡ್ ಸೋ ದ ನೆರೇಟರ್ ಮಸ್ಟ್ ಗ್ರೀವ್ ಅಲೋನ್. ಅವರಿಬ್ರು ಪರಸ್ಪರ ರಹಸ್ಯವಾಗಿ ಭೇಟಿ ಆಗ್ತಿದ್ರು, ಈಗ ಬೇರೆ ಬೇರೆ ಆಗಿದ್ದಾರೆ. ಯಾರ ಹತ್ರನೂ ಮತ್ತೆ ಈಗ ಹೇಳ್ಕೊಳ್ಳುವಂತ ಸ್ಥಿತಿಲಿಲ್ಲ. ಹಾಗಾಗಿ ಮೌನವಾಗಿ ಆ ನೋವನ್ನು ಆತ ಒಂಟಿಯಾಗಿ ಅನುಭವಿಸಬೇಕು. ಫೀಲಿಂಗ್ಸ್ ಆಸ್ ದೋ they have been forgotten and betrayed by their former lover. ಈಗ ಆಕೆ ಈತ ನಂಬಿದ್ದ, ಆಕೆ ಈತನನ್ನ ಈಗ ಬಿಟ್ಟು ಹೋಗಿ ಬೇರೆಯವರ ಜೊತೆ ಒಂದು ಪ್ರೀತಿಯನ್ನ ಹೊಂದಿದವಳಾಗಿದ್ದಾಳೆ. ಹಾಗಾಗಿ ಇದು ಈ ಪ್ರಿಯಕರನ ಪಾಲಿಗೆ ಅದು ಬಿಟ್ರೇಯಲ್ ಆಗುತ್ತೆ, ಒಂದು ವಿಶ್ವಾಸದ್ರೋಹ, ವಿಶ್ವಾಸಘಾತಕತನ ಆಗುತ್ತೆ. ಹಾಗಾಗಿ ಆತ ಆ ನೋವನ್ನ ಒಬ್ಬನೇ ಅನುಭವಿಸ್ತಾ ಇದ್ದಾನೆ, ಯಾರ ಹತ್ರನೂ ಹೇಳ್ಕೊಳ್ದೇ ಇರುವಂತಹ ಸ್ಥಿತಿಯಲ್ಲಿ ಇಲ್ಲ. ಸೊ ದಿಸ್ ಈಸ್ ಅಬೌಟ್ ದ ಫಿಫ್ತ್ ಆನೋಟೇಷನ್. ಈಗ ಆನೋಟೇಷನ್ಸ್ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಈಗ ಶಾರ್ಟ್ ನೋಟ್ಸ್, ಚಿಕ್ಕ ಸಂಕ್ಷಿಪ್ತ ಆನ್ಸರ್ಗಳನ್ನ ನೀಡುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ನೋಡ್ತಾ ಹೋಗೋಣ. ಶಾರ್ಟ್ ನೋಟ್ಸ್ ಅನ್ನ ಇಲ್ಲಿ ಸ್ಲೈಡ್ಸ್ ಪ್ರಿಪೇರ್ ಮಾಡುವ ಉದ್ದೇಶದಿಂದ ತುಂಬಾ ಸಂಕ್ಷಿಪ್ತವಾಗಿ ಮೆನ್ಷನ್ ಮಾಡಲಾಗಿದೆ. ನೀವು ಇದನ್ನ ಎಕ್ಸಾಮ್ ದೃಷ್ಟಿಯಿಂದ ಒಂದು ಸ್ವಲ್ಪ ಎಲಾಬೊರೇಟ್ ಆಗಿ ಬರಿಬೇಕಾಗುತ್ತೆ. ಶಾರ್ಟ್ ನೋಟ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ನಾವು ದ ಫಸ್ಟ್ ಕ್ವಶನ್ ಈಸ್ ರೈಟ್ ಎ ಶಾರ್ಟ್ ನೋಟ್ ಆನ್ ದ ಥೀಮ್ ಆಫ್ ಬಿಟ್ರೇಯಲ್. ಬಿಟ್ರೇಯಲ್ ಅಂದ್ರೆ ನಿಮ್ಗೆ ಗೊತ್ತಿದೆ, ವಿಶ್ವಾಸದ್ರೋಹ, ವಿಶ್ವಾಸಘಾತಕತನ ಅಥವಾ ನಂಬಿಕೆ ದ್ರೋಹ ಅಂತ ನಾವೇನ್ ಹೇಳ್ತೀವಿ. ಅದರ ಬಗ್ಗೆ ಅದು ಈ ಪದ್ಯದ ಥೀಮ್, ಇದು ಥೀಮ್ ಆಫ್ ಬಿಟ್ರೇಯಲ್. ಅದರ ಬಗ್ಗೆ ಶಾರ್ಟ್ ನೋಟ್ ಅನ್ನ ಬರೀರಿ ಅಂತ ಹೇಳ್ತಾ ಹೋಗ್ತಾರೆ. ನೋಡ್ತಾ ಹೋಗೋಣ. He recalls the tears shed when the relationship was severed, of being broken-hearted, of how his sorrow has not abated over the years. ಅಂದ್ರೆ ನಮ್ಮ ಈ ಪದ್ಯದಲ್ಲಿ ಬರ್ತಕ್ಕಂತಹ ಪ್ರಿಯಕರ ಕಣ್ಣೀರನ್ನ ಸುರಿಸುತ್ತಾ, ಯಾಕೆ ಅಂತಂದ್ರೆ ಆ ಸಂಬಂಧ ಈಗ ಮುರಿದು ಹೋಗಿದೆ. ಅದರಿಂದಾಗಿ ಪ್ರಿಯಕರೇನಾಗಿದ್ದಾನೆ, ಬ್ರೋಕನ್ ಹಾರ್ಟ್, ಒಡೆದ ಹೃದಯದ ವ್ಯಕ್ತಿಯಾಗಿ
ಆಗಿದ್ದಾನೆ, ತುಂಬಾ ನೋವನ್ನ ದುಃಖವನ್ನ ಅನುಭವಿಸ್ತಿದ್ದಾನೆ. ಅದು ಅಲ್ಲಿಗೆ ನಿಲ್ಲುವುದಿಲ್ಲ, ಅದು ಸುಮಾರು ವರ್ಷಗಳ ಕಾಲ ಅದು ಹಾಗೆ ಮುಂದುವರಿಯುತ್ತೆ. ದ ಕಾಸ್ ಆಫ್ ಸಚ್ ಪೇನ್ ಈಸ್ ಮೋರ್ ದ್ಯಾನ್ ದ ಸಿಂಪಲ್ ಫ್ಯಾಕ್ಟ್ ಆಫ್ ದ ರಿಲೇಶನ್ಶಿಪ್ಸ್ ಟರ್ಮಿನೇಷನ್. ಇದು ಈ ವಿಶ್ವಾಸಘಾತಕತನ ಇದೆಯಲ್ಲ, ಇದು ನಮ್ಮ ಕವಿಗೆ ತುಂಬಾ ಅತ್ಯಂತ ನೋವನ್ನು ಕೊಡ್ತಾ ಹೋಗುತ್ತೆ. ಪರಸ್ಪರ ಸುಮ್ಮನೆ ಬೇರೆ ಕಾರಣಕ್ಕೆ ಬೇರೆ ಆಗಿದೆ ಅದೊಂಥರ ನೋವಾಗೋದು, ಇದು ವಿಶ್ವಾಸಘಾತಕತನ, ವಂಚನೆ ಅಂತ ಹೇಳ್ತೀವಿ, ದ್ರೋಹ ಅಂತ ಹೇಳ್ತೀವಿ. ಹಾಗಾಗಿ ಇದು ಅತ್ಯಂತ ಹೆಚ್ಚು ನೋವನ್ನ ಕೊಡ್ತಾ ಹೋಗುತ್ತೆ. ಪ್ರಾಮಿಸಸ್ ಹ್ಯಾವ್ ಬೀನ್ ಬ್ರೋಕನ್. ಯಾಕಂದ್ರೆ ಈ ಪರಸ್ಪರ ಇಬ್ರು ಏನು ಆಣೆ ಪ್ರಮಾಣ ಮಾಡಿರ್ತಾರೆ, ಅದು ಆ ಆಣೆ ಪ್ರಮಾಣವನ್ನ ಮುರಿದುಕೊಂಡಂತಹ ಆಣೆ ಪ್ರಮಾಣಗಳನ್ನ ಒಡೆದು ಹಾಕಿದಂತಹ ಒಂದು ಸಂದರ್ಭ. ಆದ್ರಿಂದ ನಮ್ಮ ಪ್ರಿಯಕರನಿಗೆ ಇದು ತುಂಬಾ ನೋವನ್ನು ಕೊಡ್ತಾ ಹೋಗುತ್ತೆ. ದ ವುಮನ್ ಇಸ್ ದ ಸಬ್ಜೆಕ್ಟ್ ಆಫ್ ಗಾಸಿಪ್. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಪದ್ಯದಲ್ಲಿ ಬರ್ತಕ್ಕಂತಹ ಪ್ರಿಯತಮೆ ಪ್ರಿಯಕರನ ಜೊತೆ ಒಂದು ಲವ್ ಅಫೇರ್ ಅನ್ನ ಇಟ್ಕೊಂಡವಳಾಗಿರ್ತಾಳೆ. ಆ ನಂತರ ಈಗ ಪ್ರಸ್ತುತ ಬೇರೆಯವರ ಜೊತೆ ಆ ಲವ್ ಅಫೇರ್ ಅನ್ನ ಇಟ್ಕೊಂಡಿರೋದ್ರಿಂದ ಸಮಾಜದಲ್ಲಿ ಆಕೆಯ ಬಗ್ಗೆ ನಾನಾ ರೀತಿಯ ನಿಂದನೆಯ ಮಾತುಗಳನ್ನ, ದೂಷಣೆಯ ಮಾತುಗಳನ್ನ, ಕೆಟ್ಟ ಪದಗಳಲ್ಲಿ ಬಳಸಿದಾಗ ಇದು ಆ ಗಾಸಿಪ್ ಆಗಿ ಆಕೆಯನ್ನ ಬಳಸ್ಕೋತಾರೆ. ಹಾಗಾಗಿ ಇದು ನಮ್ಮ ಕವಿಗೆ ಅತ್ಯಂತ ಹೆಚ್ಚು ನೋವನ್ನ ಕೊಡ್ತಾ ಹೋಗುತ್ತೆ. ಸೊ ದಿಸ್ ಈಸ್ ಅಬೌಟ್ ದ ಥೀಮ್ ಆಫ್ betrayal. Now let us move to the next question. Second question number 2. ಎರಡನೇ ಪ್ರಶ್ನೆ, write a short note on the theme of remorse and regret. ಅಂದ್ರೆ ಈ ಪಶ್ಚಾತ್ತಾಪ ಅಂತ ನಾವೇನ್ ಹೇಳ್ತೀವಿ, ರಿಮೋರ್ಸ್ ಪಶ್ಚಾತ್ತಾಪ ಅಂತ ಹೇಳ್ತೀವಿ, ರಿಗ್ರೆಟ್ ಅಂದ್ರೆ ತುಂಬಾ ನೋವನ್ನ ಅನುಭವಿಸೋದು, ಪಶ್ಚಾತ್ತಾಪ ಮತ್ತೊಂದು ಪದ. ಹಾಗಾಗಿ ಈ ಒಂದು ಥೀಮ್ ಆಫ್ ರಿಮೋರ್ಸ್ ಅಂಡ್ ರಿಗ್ರೆಟ್ ಇದ್ರ ಕುರಿತಾಗಿ ನಾವು ನೋಡ್ತಾ ಹೋಗೋಣ. The betrayal has made him to regret bitterly. ಇದು ಪ್ರಿಯಕರನಿಗೆ ಹೆಚ್ಚು ನೋವನ್ನ ಕೊಡ್ತಾ ಹೋಗುತ್ತೆ. The poem is brimming with the notes of despair, sadness and especially remorse. ಈ ಪದ್ಯದ ತುಂಬಾ ನಾವು ಏನ್ ನೋಡ್ತಾ ಹೋಗ್ತೀವಿ ಅಂದ್ರೆ, ನಾವು ಮುಂಚೆನೆ ನಾವು ಚರ್ಚೆ ಮಾಡಿದೀವಿ, ಮಾತಾಡಿದೀವಿ, ಇಲ್ಲಿ ಹೆಚ್ಚಿನದಾಗಿ ನೆಗೆಟಿವ್ ವರ್ಡ್ಸ್ ಅನ್ನೇ ನಮ್ಮ ಕವಿ ಬಳಸ್ತಾ ಹೋಗ್ತಾನೆ. ಯಾವ್ಯಾವುದು? ಆತನ ಒಂದು ಡೆಸ್ಪೇರ್, ಒಂದು ಹತಾಶೆ ಅಥವಾ ನಿರಾಶೆ ಅಂತ ಹೇಳ್ತೀವಿ, ಸ್ಯಾಡ್ನೆಸ್ ನೋವನ್ನ, ಅಂಡ್ ಎಸ್ಪೆಷಲಿ ರಿಮೋರ್ಸ್, ಮತ್ತೆ ಪಶ್ಚಾತ್ತಾಪ, ನಾನು ಎಂಥ ಹೆಣ್ಮಗಳನ್ನ ಪ್ರೀತಿಸಿದ್ನಲ್ಲ ಅನ್ನುವ ಒಂದು ಪಶ್ಚಾತ್ತಾಪ ಪಡ್ತಾ ಹೋಗೋದನ್ನ ನಾವು ನೋಡ್ತಾ ಹೋಗ್ತೀವಿ. ಈ ಪದ್ಯದ ತುಂಬೆಲ್ಲ ಆತನ ನೋವನ್ನ ನಾವು ನೋಡ್ತಾ ಹೋಗ್ತೀವಿ. ವೈ ವರ್ ದೌ ಸೋ ಡಿಯರ್ ಇಂಡಿಕೇಟ್ಸ್ ದ ಸೆನ್ಸ್ ಆಫ್ regret provides a tiny glimpse into the terminated relationship, suggesting warmth and affection. ಇಡೀ ಪದ್ಯದ ತುಂಬ ನಾವು ನೆಗೆಟಿವ್ ವರ್ಡ್ಸ್ ಅನ್ನ ನೋಡ್ತಾ ಹೋಗ್ತೀವಿ, ಆದ್ರೆ ಇಲ್ಲಿ ಈ ಒಂದು ವಾಕ್ಯದಲ್ಲಿ ಮಾತ್ರ, ಈ ಒಂದು ಸಾಲಿನಲ್ಲಿ ಮಾತ್ರ ನಾವು ವೈ ವರ್ ಥಾವ್ ಸೋ ಡಿಯರ್ ಅಂತ ಹೇಳ್ತಾನೆ. ನೀನ್ ಯಾಕೆ ನನ್ಗೆ ಅಷ್ಟೊಂದು ಆತ್ಮೀಯಳಾಗಿದ್ದೆ, ಅತ್ಯಂತ ಹತ್ತಿರದವಳಾಗಿದ್ದೆ ಅಂತ ಹೇಳ್ತಾ ಹೋಗ್ತಾನೆ. ಅದು ವಾರ್ಮ್ತ್ ಮತ್ತು ಅಫೆಕ್ಷನ್ ಅನ್ನ, ಆ ಬೆಚ್ಚನೆಯ ಪ್ರೀತಿಯನ್ನ ಕುರಿತಾಗಿ ಹೇಳ್ತಾ ಹೋಗುತ್ತೆ. He speaks primarily of his past, present and future sorrow. ಇಲ್ಲಿ ನಮ್ಮ ಕವಿ he speaks of his past. ಹಿಂದೆ ನಾವು ಹೇಗೆ ನೀನು ಆಣೆ ಪ್ರಮಾಣ ಮಾಡಿದ್ದೆ, ನಮ್ಮ ಪ್ರೀತಿ ವಿಶ್ವಾಸ ಹೇಗಿತ್ತು ಅನ್ನೋದನ್ನ ಪಾಸ್ಟ್ ಕುರಿತಾಗಿ ಹೇಳುತ್ತೆ. ಪ್ರೆಸೆಂಟ್, ಈಗ ನಾನು ಎಷ್ಟು ನೋವನ್ನ ದುಃಖವನ್ನ ಅನುಭವಿಸ್ತಿದ್ದೀನಿ ಅನ್ನೋದನ್ನ ಹೇಳುತ್ತೆ. ಹಾಗೇನೆ ಮುಂದೆ ಫ್ಯೂಚರ್ ಸಾರವನ್ನು ಕೂಡ ಹೇಳುತ್ತೆ, ಮುಂದಿನ ನಾನು ಇನ್ನೂ ಎಷ್ಟು ದುಃಖವನ್ನು ಅನುಭವಿಸಬೇಕು ಅನ್ನೋದನ್ನು ಕೂಡ ಹೇಳುತ್ತೆ. He predicts that the regret he feels at having allowed himself to love and be hurt by the woman will only deepen over time. ಅಂದ್ರೆ ಕಾಲ ಕಳೆದಂತೆಲ್ಲ ನೋವುಗಳು, ಆ ನೋವು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನುವ ಮಾತನ್ನ ಹೇಳ್ತಾ ಹೋಗುತ್ತೆ ಈ ಒಂದು ಸಾಲು. ಇದು ದಿಸ್ ಈಸ್ ಅಬೌಟ್ ದ ಸೆಕೆಂಡ್ ಕ್ವಶನ್, ದಟ್ ಈಸ್ ಶಾರ್ಟ್ ನೋಟ್ ಆನ್ ದ ಥೀಮ್ ಆಫ್ ರಿಮೋರ್ಸ್ ಅಂಡ್ ರಿಗ್ರೆಟ್. Now let us move to the next question. Third one, write a short note on the theme of love as presented in the poem. ಈ ಪದ್ಯದ ಮತ್ತೊಂದು ಥೀಮ್ ಲವ್, ಅದರ ಕುರಿತಾಗಿ ನಾವು ಈಗ ನೋಡ್ತಾ ಹೋಗೋಣ. The poem has all the qualities of Byron's best work. ಇಲ್ಲಿ ಈ ಬೈರನ್ ಅವರ ಅತ್ಯುತ್ತಮ ಒಂದು ಕೃತಿಗಳು ಅಂತ ನಾವು ಹೇಳ್ತೀವಿ, ಅತ್ಯುತ್ತಮ ಪದ್ಯಗಳು ಅಂತ ಹೇಳ್ತೀವಿ.
ಆ ಪದ್ಯ ಅತ್ಯುತ್ತಮ ಪದ್ಯದ ಲಕ್ಷಣವನ್ನ ಈ ಪದ್ಯ ಒಳಗೊಂಡಿದೆ. ದ ಸ್ಪೀಕರ್ ಮೋನ್ಸ್ ನಾಟ್ ಓನ್ಲಿ ಫಾರ್ ದ ಲಾಸ್ ಆಫ್ ಎ ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಬಟ್ ಆಲ್ಸೋ ಫಾರ್ ದ ಲಾಸ್ ಆಫ್ ಇನ್ನೋಸೆನ್ಸ್. ಇಲ್ಲಿ ಕೇವಲ ಸಂಬಂಧ ಅಷ್ಟೇ, ರೊಮ್ಯಾಂಟಿಕ್ ಪ್ರೀತಿ ಸಂಬಂಧ ಅಷ್ಟೇ ಮುರಿದು ಹೋಗಿಲ್ಲ, ಜೊತೆಗೆ ಒಂದು ಮುಗ್ಧತೆಯನ್ನು ಕೂಡ ಇಲ್ಲಿ ನಷ್ಟವಾಗಿದೆ ಅಂತ ಹೇಳ್ತಾ ಹೋಗ್ತಾನೆ. ದೇರ್ ಇಸ್ ಎ ಪ್ರೆಡಿಕ್ಷನ್ ಆಫ್ ಅ ಪಾಸಿಬಲ್ ಫ್ಯೂಚರ್ ಮೀಟಿಂಗ್ ಆಫ್ ದ ಟೂ ಫಾರ್ಮರ್ ಲವರ್ಸ್. ಅಂದ್ರೆ ಮುಂದೊಂದು ದಿನ ನಾವಿಬ್ರು ಭೇಟಿ ಆಗುವಂತ ಸಂದರ್ಭ ಬಂದೇ ಬರುತ್ತೆ ಅನ್ನುವ ಒಂದು ಪಾಸಿಬಿಲಿಟಿಯನ್ನು ಕೂಡ, ಪ್ರೆಡಿಕ್ಷನ್ ಅನ್ನ ಹೇಳ್ತಾ ಹೋಗ್ತಾನೆ. ವೈ ವರ್ ದೋ ಸೋ ಡಿಯರ್ ಇಂಡಿಕೇಟ್ಸ್ ದ ನೇಚರ್ ಆಫ್ ದ ಸ್ಪೀಕರ್ಸ್ ರಿಲೇಶನ್ಶಿಪ್ ಟು ದ ವುಮನ್. ಅಲ್ಲಿ ಅವರಿಬ್ಬರ ಸಂಬಂಧ ಹೇಗಿತ್ತು, ಯಾಕೆ ಆ ಡಿಯರ್ ಅನ್ನುವಂತಹ ಪದವೇ ಹೇಳ್ತೇನೆ. ಅವರು ತುಂಬಾ ಅನ್ಯೋನ್ಯವಾಗಿದ್ವಿ, ತುಂಬಾ ಆತ್ಮೀಯರಾಗಿದ್ವಿ, ಒಬ್ರಿಗೊಬ್ರು ಅಷ್ಟೊಂದು ಹತ್ತಿರದ ಒಂದು ಪ್ರೀತಿಯನ್ನು ಉಳ್ಳವರಾಗಿದ್ವಿ ಅನ್ನೋದನ್ನ ಈ ಸಾಲು ಹೇಳ್ತಾ ಹೋಗುತ್ತೆ. ಸೊ ದಿಸ್ ಈಸ್ ಅಬೌಟ್ ಥೀಮ್ ಆಫ್ ಲವ್. ನೌ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. Fourth one, write a critical note on the poem. The poem is about the great sorrow that is experienced by a lover at the separation from his beloved. ಇಲ್ಲಿ ಬೇರೆ ಬೇರೆ ಆದಂತಹ ಸಂದರ್ಭದಲ್ಲಿ ಇಬ್ಬರ ದುಃಖವನ್ನ ಕುರಿತಾಗಿ ಇಲ್ಲಿ ಹೇಳ್ತಾ ಹೋಗುತ್ತೆ. ಇಟ್ ಸೀಮ್ಸ್ ಟು ಬಿ ಹೈಲಿ ಆಟೋಬಯೋಗ್ರಫಿಕಲ್. ಈ ಒಂದು ಪದ್ಯ ಆಟೋಬಯೋಗ್ರಫಿಕಲ್ ಆಗಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ. ಹಿ ವಾಸ್ ಡೀಪ್ಲಿ ಫ್ರಸ್ಟ್ರೇಟೆಡ್ ಅಟ್ ಹರ್ ಅನ್ಫೇತ್ಫುಲ್ನೆಸ್ ಟು ಹಿಮ್. ಅಲ್ಲಿ ವಿಶ್ವಾಸಘಾತಕತನದಿಂದಾಗಿ ನಮ್ಮ ಈ ಪ್ರಿಯಕರ ತುಂಬಾ ಜಿಗುಪ್ಸೆಗೆ ಒಳಗಾಗಿರ್ತಾನೆ. ದ ಪೊಯಮ್ ಈಸ್ ಆನ್ ಏಕಿಂಗ್ಲಿ ಬ್ಯೂಟಿಫುಲ್ ಪೊಯಮ್, ಅಟ್ ಒನ್ಸ್ ಟೆಂಡರ್ ಅಂಡ್ ಪೆಸಿಮಿಸ್ಟಿಕ್. ತುಂಬಾ ನಿರಾಶಾದಾಯಕವಾದಂಥದ್ದನ್ನ ನೋಡ್ತಾ ಹೋಗ್ತೀವಿ. So these are about short note questions. Now let us move for the next slide, that is multiple choice questions, MCQs. Now each question is having 4 options. Now let us discuss MCQs. First one, Lord Byron belongs to dash. Lord Byron ಯಾವ ಒಂದು ಪೀರಿಯಡ್ಗೆ ಅವರು ಸೇರಿದವರಾಗಿದ್ದಾರೆ? ಎ ವಿಕ್ಟೋರಿಯನ್ ಪೀರಿಯಡ್, ಬಿ ಎಲಿಜಬೆಥನ್ ಪೀರಿಯಡ್, ಸಿ ರೊಮ್ಯಾಂಟಿಕ್ ಪೀರಿಯಡ್, ಡಿ ಪೋಸ್ಟ್ ಕಲೋನಿಯಲ್ ಪೀರಿಯಡ್. ನಿಮಗೆಲ್ಲ ಗೊತ್ತಿದೆ ಈ ಕವಿ. ಆಪ್ಷನ್ ಈಸ್ ಸಿ, ಆಫ್ ಕೋರ್ಸ್. ಸರಿಯಾದ ಉತ್ತರ ರೊಮ್ಯಾಂಟಿಕ್ ಪೀರಿಯಡ್. ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ MCQ. ಸೆಕೆಂಡ್ ಒನ್, ವೆನ್ ವಿ ಟೂ ಪಾರ್ಟೆಡ್ ಈಸ್ ಎ ಡ್ಯಾಶ್. ಈ ವೆನ್ ವಿ ಟೂ ಪಾರ್ಟೆಡ್ ಅಂತಕ್ಕಂಥದ್ದು ಏನಿದು, ಎಂತಹ ಪದ್ಯ? Again, there are 4 options. A ballad, B ode, C hymn, D lyric. ನಿಮಗೆಲ್ಲ ಗೊತ್ತಿದೆ ಉತ್ತರ. It is a lyric. Option is B. Yes, you are right. Now let us move to the next question. Question number 3. The speaker mourns for the loss of a dash. ಈಗ ಯಾರ ಜೊತೆ ಒಂದು ಆತ ಯಾವ ಒಂದು ನಷ್ಟಕ್ಕಾಗಿ ಮೋನ್ಸ್ ಅಂದ್ರೆ ದುಃಖಿಸ್ತಾ ಇದ್ದಾನೆ ಅಂತ. ಅಗೇನ್ ದೇರ್ ಆರ್ 4 ಆಪ್ಷನ್ಸ್. ಫಸ್ಟ್ ಒನ್ ಈಸ್ ರೊಮ್ಯಾಂಟಿಕ್ ರಿಲೇಶನ್ಶಿಪ್, ಬಿ ಫ್ರೆಂಡ್ಶಿಪ್, ಸಿ ಎನಿಮಿಟಿ, ಡಿ ಫ್ರೆಟರ್ನಿಟಿ. ನಿಮಗೆಲ್ಲ ಗೊತ್ತಿದೆ. ಈಗ ತನ್ನ ಪ್ರಿಯತಮೆಯ ಜೊತೆ ಹೊಂದಿರತಕ್ಕಂತಹ ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಇಂದಾಗಿ ಈ ಸ್ಪೀಕರು ತುಂಬಾ ನೋವನ್ನ ದುಃಖಿಸ್ತಾ ಇದ್ದೇನೆ. ಆಪ್ಷನ್ ಈಸ್ ಎ. ಎಸ್, ಯು ಆರ್ ರೈಟ್. Now let us move to the 4th question. The word love dash in the poem. ಈ ಲವ್ ಅಂತಕ್ಕಂತಹ ಪದ ಈ ಒಂದು ಪದ್ಯದಲ್ಲಿ ಏನು? ಎ ಅಪಿಯರ್ಸ್, ಬಿ ಡಸಂಟ್ ಅಪಿಯರ್, ಸಿ ಡಿಸ್ಅಪಿಯರ್, ಡಿ ಮಿಸ್ಅಪಿಯರ್. ಸೊ ನಿಮಗೆಲ್ಲ ಗೊತ್ತಿದೆ ಉತ್ತರ. ಈ ಇಡೀ ಪದ್ಯದಲ್ಲಿ ಲವ್ ಅಂತಕ್ಕಂತಹ ಒಂದು ಪದ ಬರೋದೇ ಇಲ್ಲ, ಎಲ್ಲೂ ಕೂಡ ಕಾಣೋದಿಲ್ಲ. ಸೊ ಆನ್ಸರ್ ಈಸ್ ಬಿ. ಗುಡ್. ದಟ್ ಈಸ್ ಡಸ್ ನಾಟ್ ಅಪಿಯರ್. ದ ವರ್ಡ್ ಲವ್ ಡಸ್ ನಾಟ್ ಅಪಿಯರ್ ಇನ್ ದ poem. Yes. Now let us move to the last question, MCQ. Last one is, the 5th one is,
ದ ಫ್ಯೂಚರ್ ಮೀಟಿಂಗ್ ವುಡ್ ಬ್ರಿಂಗ್ ದ ಸ್ಪೀಕರ್ ಡ್ಯಾಶ್. ಫ್ಯೂಚರ್ ಮೀಟಿಂಗ್ ಒಂದು ವೇಳೆ ಅವರಿಬ್ಬರು ಭೇಟಿಯಾದಂತಹ ಸಂದರ್ಭ ಬಂದಾಗ ಏನಾಗುತ್ತೆ ಕವಿಗೆ? ಎ ಜಾಯ್ ಸಂತೋಷ ಆಗುತ್ತೆ, ಬಿ ಪೀಸ್ ನೆಮ್ಮದಿ ಸಿಗುತ್ತೆ, ಸಿ ಸೈಲೆನ್ಸ್ ಅಂಡ್ ಟಿಯರ್ಸ್ ಮೌನವಾಗಿರ್ತಾನೆ ಮತ್ತು ಕಣ್ಣೀರನ್ನ ಸುರಿಸುವಂತ ಸನ್ನಿವೇಶ ಬರುತ್ತೆ, ಡಿ ಪಿಟಿ ಪಿಟಿ ಅಂದ್ರೆ ತುಂಬಾ ಕರುಣೆ ದುಃಖ ಅಯ್ಯೋ ಅನ್ಸುತ್ತೆ. ಯಾವುದು ಉತ್ತರ? ಎಸ್ ಉತ್ತರ ಎಸ್, ಯು ಆರ್ ರೈಟ್. ಸಿ ದ ಫ್ಯೂಚರ್ ಮೀಟಿಂಗ್ ವುಡ್ ಬ್ರಿಂಗ್ ದ ಸ್ಪೀಕರ್ ಸೈಲೆನ್ಸ್ ಅಂಡ್ tears. Answer is C. Yes, very good. Now we have understood the annotations, short note questions and also multiple choice questions. So this is about the poem when we two-parted. So now this is the last slide, that is reference section. As you know, ನಿಮಗೆಲ್ಲ ಗೊತ್ತಿದೆ, ನಿಮಗೆ ದಾವಣಗೆರೆ ವಿಶ್ವವಿದ್ಯಾನಿಲಯ ಪ್ರಿಸ್ಕ್ರೈಬ್ ಮಾಡಿರ್ತಕ್ಕಂತಹ ಗೊತ್ತುಪಡಿಸಿರುವ ಲಿಟರರಿ ಇನ್ಸ್ಪಿರೇಷನ್ಸ್ ಈ ಪಠ್ಯದಿಂದ ಈ ಪದ್ಯವನ್ನ ಆಯ್ಕೆ ಮಾಡಲಾಗಿದೆ. ಆ ಪಠ್ಯದಲ್ಲಿ ನೀವು ಈ ಪದ್ಯವನ್ನ ಅಧ್ಯಯನವನ್ನ ಮಾಡಬಹುದು. ಹಾಗೇನೆ ಕೆಳಗೆ ಕೊಟ್ಟಿರ್ತಕ್ಕಂತಹ ಯೂಟ್ಯೂಬ್ ಲಿಂಕ್ ಮೂಲಕ ಈ ಪದ್ಯವನ್ನ ನೀವು ಕೇಳಿ ಅರ್ಥ ಮಾಡಿಕೊಂಡು ಮನನವನ್ನು ಮಾಡಿಕೊಂಡು ಪರೀಕ್ಷೆಗೆ ಸಿದ್ಧವಾಗಬಹುದು. ಸೊ ಎಲ್ಲರಿಗೂ ಸಹ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.